ಒಬ್ಬ ವ್ಯಕ್ತಿ ಕೊಲೆ ಆಗೋಗ್ತಾನೆ. ಆದ್ರೆ ಅವನು ಸಾಕಿರುವಂತ ಕುರಿಗಳು ಕೊಲೆಗಾರ ಯಾರು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತವೆ. ಆದ್ರೆ ಕೊನೆಯಲ್ಲಿ ಕೊಲೆಗಾರನ್ನ ಕಂಡಿಡಿದ್ಮೇಲೆ ಅದನ್ನ ಯಾರ ಕೈಲೂ ನಂಬೋದಕ್ಕೆ ಆಗದೆ ಹೋದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಮರ್ಡರ್ ಮಿಸ್ಟರಿ ಹಾಗೆ ಎಮೋಷನಲ್ ಮೂವಿನ. ಅಂದಂಗೆ ಮೂವಿ ಹೆಸರು ದ ಶೀಪ್ ಡಿಟೆಕ್ಟಿವ್ ಅಂತ. ಮೂವಿ ಸ್ಟಾರ್ಟ್ ಆದಾಗ ಜಾರ್ಜ್ ರೆಬೆಕಾ ಅನ್ನೋ ಒಬ್ಳು ಲೇಡಿಗೆ ಲೆಟರ್ ಅನ್ನ ಬರೀತಿರ್ತಾನೆ. ಈ ಸಮಯದಲ್ಲಿ ಒಂದಷ್ಟು ಕುರಿಗಳು ಅಂದ್ರೆ ಶೀಪ್ಗಳು ಇಣಕಿ ಇವನನ್ನ ನೋಡ್ತಿರ್ತವೆ. ಹೇಳ್ಬೇಕು ಅಂತಂದ್ರೆ ಒಂದು ಕ್ಯಾರವನ್ ನಲ್ಲಿ ಇವನು ಶಿಪ್ಗಳ ಜೊತೆನೆ ಜೀವನ ಮಾಡ್ತಿದ್ದಾನೆ. ಈ ಎರಡು ಶಿಪ್ಗಳ ಹೆಸರು ರಾನಿ ಹಾಗೆ ರೇಚಿ. ಇವನ ಹೆಸರು ರಿಚ್ಫೀಲ್ಡ್, ಇವಳ ಹೆಸರು ಕ್ಲೌಡ್, ಇವಳ ಹೆಸರು ಝೋರಾ, ಇವನ ಹೆಸರು ಮೋಪಲ್ ಹಾಗೆ ಇವನ ಹೆಸರು ವೂಲ್ ಐಸ್ ಅಂತ. ಇಲ್ಲಿ ಜಾರ್ಜ್ಗೆ ಸ್ಪೆಷಲ್ ಆಗಿರುವಂತ ಎರಡು ಶೀಪ್ಗಳು ಇದಾವೆ. ಇವನ ಹೆಸರು ಸೆಬಾಸ್ಟಿಯನ್, ಯಾವಾಗ್ಲೂ ಇವನಿಗೆ ಒಂಟಿ ಆಗಿರೋದು ಅಂತಂದ್ರೆ ಇಷ್ಟ. ಇವಳ ಹೆಸರು ಲಿಲ್ಲಿ ಅಂತ. ಲಿಲ್ಲಿಗೆ ಏನಾದ್ರೂ ಹೇಳೋದಕ್ಕಿಂತ ಮುಂಚೆನೆ ಎಲ್ಲಾ ವಿಷಯನೂ ಗೊತ್ತಾಗೋಗಿರುತ್ತೆ. ಜಾರ್ಜ್ ಈ ಎಲ್ಲಾ ಶಿಪ್ಗಳನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ. ಇದ್ರ ಬಗ್ಗೆ ರೆಬೆಕಾಗೂ ಕೂಡ ಲೆಟರ್ ನಲ್ಲಿ ಬರೀತಿರ್ತಾನೆ. ಇಲ್ಲಿ ಇವನು ಕುರಿಗಳ ಕೂದಲನ್ನ ಕಟ್ ಮಾಡಿ ಮಾರೋದು. ಯಾಕೆಂತಂದ್ರೆ ಕುರಿಗಳನ್ನ ಮಾರೋದಕ್ಕೆ ಇವನಿಗೆ ಇಷ್ಟ ಇಲ್ಲ. ಹಾಗೆ ಇವುಗಳ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಬ್ಲೂ ಕಲರ್ ಮೆಡಿಸನ್ ಕೂಡ ತಿನ್ನಿಸ್ತಾನೆ. ನಂತರ ಸಂಜೆ ಆಗ್ತಿದ್ದಂಗೆನೆ ಮರ್ಡರ್ ಮಿಸ್ಟರಿ ಬುಕ್ ಗಳನ್ನು ಓದಿ ಈ ಕುರಿಗಳಿಗೆ ಕತೆನ ಹೇಳ್ತಿರ್ತಾನೆ. ಇವನಿಗೆ ಗೊತ್ತಿದೆ ಇವುಗಳೆಲ್ಲ ಕುರಿಗಳು, ಇವುಗಳಿಗೆ ಅರ್ಥ ಆಗೋದಿಲ್ಲ ಅಂತ. ಆದ್ರೂ ಕೂಡ ಇವನ ಸಮಾಧಾನಕ್ಕೋಸ್ಕರ ಹೇಳ್ತಿರ್ತಾನಷ್ಟೇ. ಆದ್ರೆ ಶಿಪ್ ಗಳು ನೋಡಿದ್ರೆ ಇವುಗಳ ಭಾಷೆಯಲ್ಲಿ ಮಾತಾಡ್ತಿರೋದು ನಮ್ಗೆ ಅರ್ಥ ಆಗ್ತಿರುತ್ತೆ. ಇವರೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಜಾರ್ಜ್ ಏನಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡ್ದ ಅಂತ ನಿಜವಾದ ಕೊಲೆಗಾರ ಯಾರಿರ್ಬೋದು ಅಂತ ಗೆಸ್ ಮಾಡ್ತಿರ್ತಾರೆ. ಆಗ ಲಿಲ್ಲಿ ಬಂದು ಡೈರೆಕ್ಟ್ ಆಗಿ ಹೇಳ್ತಾಳೆ, ನಿಜವಾದ ಕೊಲೆಗಾರ ಬರ್ಟಿ. ಅವನು ಸುಳ್ಳು ಸಾಕ್ಷಿಗಳನ್ನ ತಯಾರು ಮಾಡಿ ಅಪವಾದ ಬೇರೆಯವ್ರ ಮೇಲೆ ಹೋಗೋ ರೀತಿ ಮಾಡಿದ್ದ ಅಂತ. ಯಾರಿಗೂ ಇದ್ರ ಮೇಲೆ ನಂಬಿಕೆ ಬರೋದಿಲ್ಲ. ಆದ್ರೆ ಮಾಡಿದಿನ ಸಂಜೆ ಜಾರ್ಜ್ ಕತೆನ ಕಂಟಿನ್ಯೂ ಮಾಡ್ತಾ ಕೊನೆಯದಾಗಿ ಹೇಳ್ತಾನೆ, ನಿಜವಾದ ಕೊಲೆಗಾರ ಬರ್ಟಿ. ಅವನ್ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಸುಳ್ಳು ಸಾಕ್ಷಿನ ತಯಾರು ಮಾಡಿದ್ದ ಅಂತ. ಇದರಿಂದ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಲಿಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಶಿಪ್. ಇಲ್ಲಿ ಎಲ್ಲಾ ಶೀಪ್ಗಳು ಹುಟ್ಟೋದು ಸ್ಪ್ರಿಂಗ್ ಸೀಸನ್ ಅಲ್ಲಿ ಅಂದ್ರೆ ವಸಂತ ಕಾಲದಲ್ಲಿ. ಆದ್ರೆ ಒಂದೇ ಒಂದು ಶೀಪ್ ಇದೆ, ಇದು ವಿಂಟರ್ ಕಾಲದಲ್ಲಿ ಹುಟ್ಟಿರೋದು. ಇದಕ್ಕೆ ಯಾವುದೇ ತರದ ಹೆಸರಿಲ್ಲ, ವಿಂಟರ್ ಲ್ಯಾಂಬ್ ಅಂತ ಕರೀತಾರೆ. ಇದು ಬೇರೆ ಕುರಿಗಳ ಹತ್ರ ಬಂದ್ರೆ ರಿಚ್ ಫೀಲ್ಡ್ ಸೇರ್ಸೋದಿಲ್ಲ. ಬದಲಾಗಿ ಯಾವ ಶೀಪ್ಗಳು ಕೂಡ ವಿಂಟರ್ ಸೀಸನ್ ನಲ್ಲಿ ಹುಟ್ಟಿರುವಂತ ಶೀಪ್ ಗಳನ್ನ ಹತ್ರಕ್ಕೆ ಸೇರ್ಸೋದಿಲ್ಲ. ಯಾಕೆಂತಂದ್ರೆ ಅವುಗಳು ನೋಡೋದಕ್ಕೆ ಸ್ವಲ್ಪ ಬೇರೆ ರೀತಿ ಕಾಣ್ತವೆ ಅಂತ. ಇದೇ ಕಾರಣದಿಂದ ಜಾರ್ಜ್ ಈ ವಿಂಟರ್ ಲ್ಯಾಂಬ್ ನ ತುಂಬಾ ಪ್ರೀತಿ ಮಾಡ್ತಾನೆ. ಅದೇ ಸಮಯಕ್ಕೆ ಚರ್ಚ್ ಇಂದ ಬೆಲ್ ಸೌಂಡ್ ಆಗುತ್ತೆ. ಇವನು ಆ ಕಡೆ ಹೋಗ್ತಾನೆ. ಜಾರ್ಜ್ ಡೆನ್ಬ್ರುಕ್ ಅನ್ನೋ ಒಂದು ಟೌನ್ ನ ಪಕ್ಕದಲ್ಲೇ ಇರೋದು. ಈ ಟೌನ್ ನಲ್ಲಿ ನಮ್ಗೆ ಕೇಲಬ್, ಹ್ಯಾನ್ ಅನ್ನೋ ಮಾಂಸ ಕಟ್ ಮಾಡೋ ವ್ಯಕ್ತಿ, ಬೆತ್ ಹಾಗೆ ಪೊಲೀಸ್ ಆಫೀಸರ್ ಆಗಿರುವಂತ ಟೀಮ್ ನ ತೋರಿಸ್ತಾರೆ. ಇವರೆಲ್ಲರೂ ಚರ್ಚ್ ನಲ್ಲಿ ಸೇರಿರ್ಬೇಕಾದ್ರೆ ಇಲ್ಲಿಗೆ ಜಾರ್ಜ್ ಬಂದು ಚರ್ಚ್ ನ ಫಾದರ್ ಗೆ ದುಡ್ಡನ್ನ ಕೊಟ್ಟು ಇಲ್ಲಿಂದ ಹೊಟ್ಟೋಗ್ತಾನೆ. ಹಾಗೆ ನಿನ್ನ ನೋಡ್ಬೇಕು, ಆದಷ್ಟು ಬೇಗ ಬಾ ಅಂತ ರೆಬೆಕಾಗೆ ಲೆಟರ್ ನು ಕೂಡ ಬರೀತಾನೆ. ನಂತರ ನಮ್ಗೆ ಝೋರಾ ಅನ್ನೋ ಈ ಕಪ್ಪು ಕುರಿನ ತೋರಿಸ್ತಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಅವಳಿಗೆ. ಅದೇ ಸಮಯಕ್ಕೆ ಇಲ್ಲಿಗೆ ಕೇಲಬ್ ಬರ್ತಾನೆ. ಅವನನ್ನ ನೋಡಿ ಎಲ್ಲಾ ಶಿಪ್ಗಳು ಸಂತೋಷ ಪಡ್ತಿರ್ತವೆ. ಯಾಕೆ ಅಂತಂದ್ರೆ ಕೇಲಬ್ ಹತ್ರನು ಕೂಡ ಕುರಿಗಳಿದಾವೆ. ಅವನ ಕುರಿಗಳನ್ನ ನಾವು ಮೀಟ್ ಮಾಡಬಹುದು ಅಂತ. ಇಲ್ಲಿ ರಾನಿ ಮತ್ತೆ ರಿಚಿ ಕೇಲಬ್ ಕಾರನ್ನ ಗುದ್ದೋದಕ್ಕೆ ನೋಡ್ತಿರ್ತವೆ. ಲಿಲ್ಲಿ ಸ್ಟಾಪ್ ಮಾಡ್ತಾಳೆ. ಹೀಗೆ ಇವರೆಲ್ಲರೂ ಕೇಲಬ್ ನ ಶಿಪ್ ಗಳನ್ನ ಮೀಟ್ ಮಾಡಬಹುದು ಅಂತ ಸಂತೋಷ ಪಡ್ತಿದ್ರೆ ಜಾರ್ಜ್ ಅವನನ್ನ ಬೈದು ಕಳಿಸ್ಬಿಡ್ತಾನೆ. ಇದರಿಂದ ಎಲ್ಲಾ ಶಿಪ್ ಗಳಿಗೂ ತುಂಬಾ ಬೇಜಾರಾಗುತ್ತೆ. ತುಂಬಾ ಬೇಜಾರಾಗ್ತಿದೆ. ಇದನ್ನ ನಾವು ಮರ್ತ್ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಮೋಪಲ್ ಮಾತ್ರ ಒಂದು ಕಾಯಿಲೆ ಇದೆ. ಇವನ್ ಕೈಲಿ ಏನು ಮರೆಯೋದಕ್ಕಾಗೋದಿಲ್ಲ. ಇದಾದ್ಮೇಲೆ ಮಿಕ್ಕಿರುವಂತ ಶಿಪ್ ಗಳೆಲ್ಲ ಕಣ್ಣನ್ನ ಮುಚ್ಕೊಂಡು 1, 2, 3 ಅಂತ ಕೌಂಟ್ ಮಾಡ್ತಾರೆ. ಎಲ್ಲಾನು ಮರ್ತೋಗ್ತಾರೆ. ಹೌದು, ಈ ತರ ಒಂದು ಪವರ್ ಇವುಗಳಿಗೆ ಇರುತ್ತೆ. ನಂತರ ಜಾರ್ಜ್ ಏನೋ ಆಗಿದೆ ಅನ್ನೋ ರೀತಿ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಇವನಿಗೆ ಸಮಾಧಾನ ಮಾಡೋದಕ್ಕೆ ಲಿಲ್ಲಿ ಬರ್ತಾಳೆ. ಇವನಿಗೆ ಶೀಪ್ ಗಳ ಭಾಷೆ ಅರ್ಥ ಆಗೋದಿಲ್ಲ. ಆದ್ರೂ ಕೂಡ ನನ್ಗೇನು ಆಗಿಲ್ಲ ಅಂತ ಇವಳಿಗೆನೆ ಸಮಾಧಾನ ಮಾಡ್ತಾನೆ. ಈ ಕಡೆ ಡೆನ್ಬ್ರುಕ್ ಟೌನ್ ಗೆ ಮ್ಯಾಥ್ಯೂ ಅನ್ನೋ ಒಬ್ಬ ನ್ಯೂಸ್ ರಿಪೋರ್ಟರ್ ಬರ್ತಾನೆ. ಆಗ ನಮ್ಗೆ ಬೆತ್ ನ ತೋರಿಸ್ತಾರೆ. ಇವಳಿಗೆ ಲೆಟರ್ ಕೊಡೋದಕ್ಕೆ ಬಂದಾಗ ಗೊತ್ತಾಗುತ್ತೆ ಜಾರ್ಜ್ ಯಾರಿಗೂ ಲೆಟರ್ ಅನ್ನ ಬರ್ದಿದ್ದಾನೆ ಅಂತ. ಇದನ್ನ ಪೋಸ್ಟ್ ವುಮನ್ ನ ಕೇಳಿದಾಗ ಇವಳು ಕೂಡ ಹೇಳ್ಬಿಡ್ತಾಳೆ, ಜಾರ್ಜ್ ಅಮೆರಿಕದಲ್ಲಿರುವಂತ ರೆಬೆಕಾ ಅನ್ನೋ ಒಬ್ಳು ಲೇಡಿಗೆ ಲೆಟರ್ ನ ಬರ್ದಿದ್ದಾನೆ. ಇದು ಲವ್ ಲೆಟರ್ ಇರ್ಬೋದು ಅಂತ. ಅದಕ್ಕೆ ಇವಳು ಆ ಲೆಟರ್ ನ ಎತ್ಕೊಬಿಡ್ತಾಳೆ. ಅದೇ ಸಮಯಕ್ಕೆ ಮ್ಯಾಥ್ಯೂ ಬಂದು ಇಲ್ಲಿ ಫೆಸ್ಟಿವಲ್ ನಡೀತಿದೆಯಲ್ಲ ಅದನ್ನ ನೋಡೋದಕ್ ಬಂದಿದ್ದೀನಿ ಅಂತಾನೆ. ಬೆತ್ ಕೂಡ ಇವನನ್ನ ಕರ್ಕೊಂಡ್ ಬಂದು ತೋರಿಸ್ತಾಳೆ. ಫೆಸ್ಟಿವಲ್ ಅಂತ ಬರೀ 3
ಟೇಬಲ್ ಅನ್ನ ಹಾಕಿದಾಳಷ್ಟೇ. ಇಲ್ಲೇ ಪೊಲೀಸ್ ಆಫೀಸರ್ ಟಿಮ್ ಕೂಡ ಇರ್ತಾನೆ. ಹೇಳ್ಬೇಕು ಅಂತಂದ್ರೆ ಮ್ಯಾಥ್ಯೂ ಈ ಫೆಸ್ಟಿವಲ್ ನ ಬಗ್ಗೆ ನ್ಯೂಸ್ ನಲ್ಲಿ ಬರೆಯೋದಕ್ಕಿಂತ ಬಂದಿರೋದು. ಇಲ್ಲಿ ಇವನಿಗೆ ಬರೆಯುವಂತದ್ದು ಏನು ಕೂಡ ಸಿಗೋದಿಲ್ಲ. ಆದ್ರೆ ಬೆತ್ ಮಾತ್ರ ನಿನ್ಗೆ ಫೆಸ್ಟಿವಲ್ ನ ತೋರಿಸಿದೀನಿ, ದುಡ್ಡು ಕೊಡು ಅಂತ ದುಡ್ಡು ಕಿತ್ಕೋತಾಳೆ. ಇದರಿಂದ ಇವನು ಕೋಪ ಮಾಡ್ಕೊಂಡು ವಾಪಸ್ ಹೋಗ್ತಿರ್ತಾನೆ. ನಂತರ ರಾತ್ರಿ ಮಳೆ ಬರೋ ರೀತಿ ಆಗ್ಬಿಟ್ಟಿದೆ. ಶಿಪ್ ಗಳೆಲ್ಲ ಕಾಯ್ತಿರ್ತವೆ ಅವನ್ ಬಂದು ಸ್ಟೋರಿ ಹೇಳ್ತಾನೆ ಅಂತ. ಆದ್ರೆ ಮಳೆ ಬರ್ತಿರೋದ್ರಿಂದ ಆಗ್ತಿರೋದಿಲ್ಲ. ಆಗ ರಿಚ್ಫೀಲ್ಡ್ ಮಕ್ಕಳು ಶೀಪ್ ಗಳಿಗೆಲ್ಲ ಹೇಳ್ತಾ ಹೋಗ್ತಾನೆ, ನಾವು ಶೀಪ್ ಗಳು ವಯಸ್ಸಾದ್ಮೇಲೆ ಆಕಾಶದಲ್ಲಿರುವಂತ ಮೋಡಗಳಾಗೋಗ್ತೀವಿ ಅಂತ. ಆಕ್ಚುಲಿ ಇವನು ಮಾತಾಡ್ತಿರೋದು ಸಾಯೋದ್ರ ಬಗ್ಗೆ. ಯಾವ್ದಾದ್ರು ಶಿಪ್ ಸತ್ತೋದಾಗ ಅದರ ನೋವನ್ನ ತಡ್ಕೊಳ್ಳೋದಕ್ಕಾಗದೆ ಎಲ್ಲರೂ ಬೇಕು ಬೇಕು ಅಂತಾನೆ ಅದನ್ನ ಮರ್ತೋಗ್ತಾರೆ. ಅದಕ್ಕೆ ಸಾಯೋದ್ರ ಬಗ್ಗೆ ಅವರಿಗೆ ನೆನ್ಪಿರೋದಿಲ್ಲ. ಆದ್ರೆ ಮಾಪಲ್ಗೆ ನೆನ್ಪಿರುತ್ತೆ. ಆದ್ರೂ ಕೂಡ ಯಾರಿಗೂ ನೋವಾಗ್ಬಾರ್ದು ಅಂತ ಹೌದು ವಯಸ್ಸಾದ್ಮೇಲೆ ಶಿಪ್ ಗಳು ಮೋಡಗಳಾಗೋಗ್ತವೆ ಅಂತ ಸುಳ್ಳು ಹೇಳ್ತಾನೆ. ಹೊರಗಡೆ ನೋಡಿದ್ರೆ ವಿಂಟರ್ ಲ್ಯಾಂಬ್ ಒಂದೇ ಮಲಗಿರುತ್ತೆ. ಈ ಕಡೆ ಬೇತ್ ಆ ಲೆಟರ್ ನ ನೋಡಿ ಕೋಪ ಮಾಡ್ಕೊಂಡಿರ್ತಾಳೆ. ಹಾಗೆ ಮ್ಯಾಥ್ಯೂನ ಕಾರು ಆಕ್ಸಿಡೆಂಟ್ ಆಗಿರುತ್ತೆ. ಇದರಿಂದ ಇವನನ್ನ ಪೊಲೀಸರು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಟಾರ್ಚ್ ಹಾಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಈ ಕಡೆ ಮಾಪಲ್ ನೋಡ್ತಾನೆ, ಹೊರಗಡೆ ಸೆಬಾಸ್ಟಿಯನ್ ಒಬ್ನೇ ಇದ್ದಾನೆ. ಆಗ ಜಾರ್ಜ್ ಬಾಕ್ಲನ್ನ ಯಾರು ತಟ್ತಾರೆ. ಮಾರನೇ ದಿನ ಮಾಪಲ್ ಹೊರಗಡೆ ಬಂದು ನೋಡಿದ್ರೆ ಜಾರ್ಜ್ ಕೆಳಗಡೆ ಬಿದ್ದಿರ್ತಾನೆ. ಅವನ ಎಡಗೈ ಬ್ಲೂ ಕಲರ್ ಆಗಿರುತ್ತೆ. ಲಿಲಿ ಅನ್ಕೊಂಡಿರ್ತಾಳೆ ಇವನು ಹಾಗೆ ಸುಮ್ನೆ ಮಲ್ಕೊಂಡಿದ್ದಾನೆ ಅಂತ. ಆಗ ಮಾಪಲ್ ಚೆಕ್ ಮಾಡಿ ಹೇಳ್ತಾನೆ, ಇವನು ಸತ್ತೋಗಿದ್ದಾನೆ. ಮನುಷ್ಯರು ಒಂದ್ಸಲ ಸತ್ತೋದ್ಮೇಲೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ. ಜಾರ್ಜ್ ನ ಮತ್ತೊಂದು ಕೈ ಗ್ರೀನ್ ಕಲರ್ ಆಗಿರುತ್ತೆ. ಇವಳು ತುಂಬಾನೇ ದುಃಖ ಪಡ್ತಾಳೆ. ನಂತರ ಈ ವಿಷಯನ ಎಲ್ಲರಿಗೂ ಹೇಳಿದಾಗ ಈ ದುಃಖನ ತಡ್ಕೊಳ್ಳೋಷ್ಟು ಶಕ್ತಿ ಇವ್ರು ಯಾರ ಕೈಲೂ ಕೂಡ ಇರೋದಿಲ್ಲ. ಅದಕ್ಕೆ ಇವರು ಇದೆಲ್ಲ ಮರಿಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಸೆಬಾಸ್ಟಿಯನ್ ಬಂದು ಇವರನ್ನ ತಡಿತಾನೆ. ಯಾರು ಕೂಡ ಜಾರ್ಜ್ ನ ಮರಿಬಾರ್ದು, ಅವನನ್ನ ಮರೆಯೋದಕ್ಕೆ ನಾನು ಬಿಡೋದು ಇಲ್ಲ. ಅವನ್ ನಮ್ಮನ್ನ ಸಾಕಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ಅವನನ್ನ ನೆನ್ಪಲ್ಲಿಟ್ಕೊಂಡು ಗೌರವ ಕೊಡ್ಬೇಕು ಅಂತ. ಅದೇ ಸಮಯಕ್ಕೆ ಜೋರ ಬಂದು ಕತೆಗಳಲ್ಲಿ ಸಾಯಿಸೋ ರೀತಿ ಜಾರ್ಜ್ ನು ಕೂಡ ಸಾಯಿಸ್ಬಿಟ್ಟಿದಾರ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಲಿಲಿಗೂ ಕೂಡ ಡೌಟ್ ಬರುತ್ತೆ. ಜಾರ್ಜ್ ಏನಕ್ಕೆ ಹೊರಗಡೆ ಬಂದು ಬಿದ್ದಿದ್ದ ಅಂತ. ಇಷ್ಟೊತ್ತಿಗೆ ವಿಷಯ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಕೇವಲ ಪೇಪರ್ಸ್ ಗಳಿಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಾಗ ಜಾರ್ಜ್ ಸತ್ತೋಗಿರೋದನ್ನ ನೋಡಿ ಇವನೇ ಪೊಲೀಸರಿಗೆ ಹೇಳಿರೋದು. ಅಷ್ಟೇ ಅಲ್ಲದೆ ಹ್ಯಾನ್ ಕೂಡ ಇಲ್ಲಿಗೆ ಬಂದು ಜಾರ್ಜ್ ನ ಶಿಪ್ ಗಳನ್ನ ಎತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಲಿಲ್ಲಿಗೆ ಜಾರ್ಜ್ ಮಳೆ ಬರ್ತಿದ್ರು ರೈನ್ ಕೋಟ್ ಅನ್ನು ಯಾಕೆ ಹಾಕೊಂಡಿಲ್ಲ ಅಂತ ಕ್ಯಾರವನ್ ಒಳಗಡೆ ನೋಡ್ತಾಳೆ. ರೈನ್ ಕೋಟ್ ಅಲ್ಲೇ ಇರುತ್ತೆ. ಹಾಗೆ ಡ್ರಿಂಕ್ಸ್ ನ ಪಕ್ಕ 2 ಗ್ಲಾಸ್ ಗಳು ಇರ್ತವೆ. ಅದೇ ಸಮಯಕ್ಕೆ ಮ್ಯಾಥ್ಯೂ ಕೂಡ ಇಲ್ಲಿಗೆ ಬರ್ತಾನೆ. ಇವನೊಬ್ಬ ರಿಪೋರ್ಟರ್ ಆಗಿರೋದ್ರಿಂದ ಒಳ್ಳೆ ಸ್ಟೋರಿ ಸಿಕ್ತು ಅಂತ ಬಂದಿರೋದು. ಆದ್ರೆ ಟಿಮ್ ಮಾತ್ರ ಜಾರ್ಜ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೇಳ್ತಿರ್ತಾನೆ. ಅಂದಂಗೆ ಇವನಿಗೆ ಇನ್ವೆಸ್ಟಿಗೇಟ್ ಅನ್ನ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಆಗ ಮ್ಯಾಥ್ಯೂ ಕ್ಯಾರವನ್ ಒಳಗಡೆ ಹೋಗಿ ನೋಡ್ಬೇಕು ಅಂತಾನೆ. ಸರಿ ಅಂತ ಒಳಗಡೆ ಬಂದಾಗ ಹಾರ್ಟ್ ಅಟ್ಯಾಕ್ ಬಂದಿರುವಂತ ವ್ಯಕ್ತಿ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ ಅಂತ ಈ ಜಾಗದಲ್ಲಿ 2 ಗ್ಲಾಸ್ ಗಳು ಇರೋದನ್ನ ನೋಡಿ ಹೇಳ್ತಾನೆ. ಜಾರ್ಜ್ ನ ಜೊತೆ ಬೇರೆ ಯಾರೋ ಇದ್ರು ಅಂತ. ಆದ್ರೆ ಟಿಮ್ಗ್ ಮಾತ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದು ಹಾರ್ಟ್ ಅಟ್ಯಾಕ್ ಅಂತ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಈ ಕಡೆ ಲಿಲ್ಲಿ ಜಾರ್ಜ್ ನ ಯಾರೋ ಸಾಯಿಸಿದಾರೆ ಅಂತ ಎಲ್ಲರಿಗೂ ಹೇಳ್ತಾಳೆ. ಆದ್ರೆ ಸೆಬಾಸ್ಟಿಯನ್ಗೆ ಮಾತ್ರ ನಂಬಿಕೆ ಬರೋದಿಲ್ಲ. ಇದರಿಂದ ಅವಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ. ನಿನ್ನೆ ರಾತ್ರಿ ಯಾರೋ ಜಾರ್ಜ್ಗೆ ಪರಿಚಯ ಇರುವಂತ ವ್ಯಕ್ತಿನೇ ಕ್ಯಾರೋವನ್ಗೆ ಬಂದಿದ್ದು. ಅದಕ್ಕೆ ಅವರಿಬ್ರು ಡ್ರಿಂಕ್ಸ್ ಮಾಡ್ತಿದ್ರು. ಇದರಿಂದಾನೇ ಅಲ್ಲಿ 2 ಗ್ಲಾಸ್ ಇರೋದು. ಆದ್ರೆ ಬಂದಿದ್ದಂತ ವ್ಯಕ್ತಿ ಜಾರ್ಜ್ ನ ಗ್ಲಾಸ್ ನ ಒಳಗಡೆ ವಿಷ ಹಾಕ್ಬಿಟ್ಟ. ಅದನ್ನ ಕುಡ್ದಿದ್ರಿಂದ ಜಾರ್ಜ್ ನ ಬಾಡಿಲಿ ವಿಷ ಏರ್ತಾ ಹೋಯ್ತು. ಆದ್ರೆ ಜಾರ್ಜ್ ಆ ವ್ಯಕ್ತಿ ಜೊತೆ ಫೈಟ್ ಮಾಡಿದಾನೆ. ಇದೇ ಕಾರಣದಿಂದ ಹೇಗೋ ಅವನ ಬಲಗೈಗೆ ಹಸಿರು ಬಣ್ಣ ಆಗಿದೆ. ಜಾರ್ಜ್ ನ ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸಿದಾನೆ. ಪೊಲೀಸರು ಕೂಡ ಕೇಸ್ ನ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಿಲ್ಲ. ಅದಕ್ಕೆ ನಿಜವಾದ ಕೊಲೆಗಾರನ್ನ ನಾವೇ ಹಿಡಿಬೇಕು ಅಂತ ಹೇಳ್ತಾಳೆ. ಆದ್ರೆ ಸೆಬಾಸ್ಟಿಯನ್ ನಗ್ತಾ, ನಿಜವಾಗ್ಲೂ ನಿಮ್ ಕೈಲಿ ಕೊಲೆಗಾರನ್ನ ಹಿಡಿಯೋದಕ್ಕಾಗುತ್ತಾ? ಯಾವತ್ತಾದ್ರೂ ಈ ಜಾಗನ ಬಿಟ್ಟು ಹೊರಗಡೆ ಹೋಗಿದ್ದೀರಾ ಅಂತ ಕೇಳ್ತಾನೆ. ಆದ್ರೂ ಕೂಡ ಇವರೆಲ್ಲರೂ ಯಾವ್ದಾದ್ರು ಕ್ಲೂ ಸಿಗುತ್ತಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಏನು ಕೂಡ ಸಿಗೋದಿಲ್ಲ. ಅದಕ್ಕೆ ನನ್ನ ರಾತ್ರಿ ನೀವು ಯಾರನ್ನಾದ್ರೂ ನೋಡಿದ್ರಂತ ಕೇಳಿದಾಗ ಮಾಪಾಲ್ ಇವನಿಗೆ ಕಾಣಿಸ್ತಂತ ಸೆಬಾಸ್ಟಿಯನ್ ಬಗ್ಗೆ ಹೇಳ್ತಾನೆ. ಅದಕ್ಕೆ ಸೆಬಾಸ್ಟಿಯನ್ ಕೂಡ ಹೇಳ್ತಾನೆ, ಹೌದು ನಾನೇ ಕೊಲೆಗಾರ. ನನ್ನ ಕೈಯಾರೆ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಹೋಗಿ ಜಾರ್ಜ್ ಕುಡಿತಿದ್ದಂತ ಡ್ರಿಂಕ್ಸ್ ನ ಒಳಗಡೆ ವಿಷ ಹಾಕ್ತೆ. ಅದು ಇದೇ ಕೈಯಿಂದ ಅಲ್ವಾ ಅಂತ ಇವನ ಕಾಲನ್ನ ತೋರಿಸ್ತಾನೆ. ಈ ರೀತಿ ಮಾಡೋದಕ್ಕೆ ಸೆಬಾಸ್ಟಿಯನ್ ಇಂದ ಸಾಧ್ಯ ಇಲ್ಲ. ಆಗ ವಿಂಟರ್ ಲ್ಯಾಂಬ್ ಬಂದು ನಿನ್ನೆ ರಾತ್ರಿ ನಾನು ಜಾರ್ಜ್ ನ ಆತ್ಮನ ನೋಡ್ದೆ, ಅದರಿಂದ ಜಾರ್ಜ್ ನ ಸ್ಮೆಲ್ ಬರ್ತಿತ್ತು ಅಂತಿರ್ತಾನೆ. ಅದೇ ಸಮಯಕ್ಕೆ ಚರ್ಚ್ ಇಂದ ಬೆಲ್ ನ ಸೌಂಡ್ ಬರುತ್ತೆ. ಅಲ್ಲಿಗೆ ಹೋದ್ರೆ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಲಿಲ್ಲಿ ಹಾಗೆ ಮಾಪಲ್ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಸೆಬಾಸ್ಟಿಯನ್ ಕೇಳ್ತಿರ್ತಾನೆ, ಇಲ್ಲಿಂದ ಹೊರಗಡೆ ಬರೋದಕ್ಕೆ ನಿಮ್ಗೆ ಧೈರ್ಯ ಇದೆಯಾ ಅಂತ. ಇವರು ಕೂಡ ಇದೆ ಅಂತ ಇರ್ತಾರೆ. ಆದ್ರೆ ನೋಡಿದ್ರೆ ತುಂಬಾ ಹೆದರ್ಕೊಬಿಡ್ತಾರೆ. ಯಾಕೆಂತಂದ್ರೆ ಮೊದಲನೇ ಸಲ ಇವರು ಈ ರೀತಿ ಟಾರ್ ರೋಡ್ ಅನ್ನ ನೋಡ್ತಿರೋದು. ಇದ್ರ ಮೇಲೆ ಕಾಲಿಟ್ರೆ ಇದು ನಮ್ಮನ್ನ ತಿನ್ಕೋಬಿಡುತ್ತೆ ಅನ್ನೋ ರೀತಿ ಹೆದರ್ಕೊಳ್ತಿರ್ತಾರೆ. ಸೆಬಾಸ್ಟಿಯನ್ಗೆ ಈ ರೀತಿ ಎಲ್ಲ ಓಡಾಡಿ ಅಭ್ಯಾಸ ಇರುತ್ತೆ. ಆಗ ಇವ್ರ ಮುಂದೆ ಒಂದು ಕೋಳಿ ರೋಡ್ ಅನ್ನ ದಾಟಿ ಹೋಗುತ್ತೆ. ನಿಮ್ ಕೈಲಿ ಆಗೋದಿಲ್ಲ ಅಂತ ಸೆಬಾಸ್ಟಿಯನ್ ಹೇಳ್ತಿದ್ರೆ ಇವರಿಬ್ರು ಧೈರ್ಯ ಮಾಡಿ ಜಾರ್ಜ್ಗೋಸ್ಕರ ತುಂಬಾ ಕಷ್ಟಪಟ್ಟು ಈ ರೋಡ್ ಅನ್ನ ದಾಟಿ ಮತ್ತೊಂದ್ ಕಡೆ ಬರ್ತಾರೆ. ಇದರಿಂದ ಇವ್ರಿಗಂತೂ ತುಂಬಾ ಸಂತೋಷ ಆಗ್ತಿರುತ್ತೆ.
ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಜಾರ್ಜ್ ಬುಕ್ ಅನ್ನು ಓದ್ತಾ ಮರ್ಡರ್ ಮಿಸ್ಟರಿ ಸ್ಟೋರಿಗಳನ್ನ ಹೇಳ್ತಿದ್ನಲ್ಲ ಅವುಗಳನ್ನ ಕೇಳಿ ಕೇಳಿ ಲಿಲ್ಲಿ ಮತ್ತೆ ಮಾಪಲ್ಗೆ ಇನ್ವೆಸ್ಟಿಗೇಷನ್ ನ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಅದ್ರ ಪ್ರಕಾರನೇ ಕೊಲೆಗಾರನ್ನ ಕಂಡುಹಿಡಿಬೇಕು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಟೌನ್ಗೂ ಕೂಡ ಬಂದು ತಲುಪ್ತಾರೆ. ಇಲ್ಲಿ ಆಫೀಸರ್ ಟೀಮ್ ಹೇಳ್ತಿರ್ತಾನೆ ಜಾರ್ಜ್ಗೆ ಯು ಅನ್ನೋ ಮರದಲ್ಲಿ ಸಿಗುವಂತ ಹಣ್ಣಿನ ವಿಷನ ಹಾಕಿ ಸಾಯಿಸಿದ್ದಾರೆ. ಆ ಮರ ಈ ಟೌನ್ ನಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಅಂತ. ಈ ರೀತಿ ಇವನು ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಕಾರ್ ಬರುತ್ತೆ. ಕಾರಿಂದ ಒಬ್ಳು ಹುಡುಗಿ ಹೊರಗಡೆ ಬರ್ತಾಳೆ. ಇವಳನ್ನ ನೋಡ್ತಿದ್ದಂಗೆನೆ ಟಿಮ್ಗೆ ತುಂಬಾ ಇಷ್ಟ ಆಗೋಗ್ತಾಳೆ. ಹಾಗೆ ಜಾರ್ಜ್ ನ ಲಾಯರ್ ಕೂಡ ಬಂದಿರ್ತಾರೆ. ಇಲ್ಲಿ ಹುಡುಗಿ ಹೇಳ್ತಿರ್ತಾಳೆ ನನ್ನ ಹೆಸರು ರೆಬೇಕಾ, ಜಾರ್ಜ್ ನ ಮಗಳು ಅಂತ. ಇದರಿಂದ ಎಲ್ಲರಿಗೂ ಶಾಕ್ ಆಗುತ್ತೆ. ನಂತರ ಲಾಯರ್ ಮತ್ತೆ ಟಿಮ್ ಮಾತಾಡ್ತಿರ್ತಾರೆ. ಆಕ್ಚುಲಿ ಟಿಮ್ಗೆ ಜಾರ್ಜ್ ನ ಕ್ಯಾರವನ್ ನಲ್ಲಿ ಒಂದು ವಿಲ್ ಸಿಕ್ಕಿರುತ್ತೆ. ವಿಲ್ ಅಂತಂದ್ರೆ ಬೇರೆ ಏನು ಅಲ್ಲ, ಸಾಯೋದಕ್ಕಿಂತ ಮುಂಚೆ ಅವರ ಆಸ್ತಿ ಯಾರಿಗ್ ಸೇರ್ಬೇಕು ಅಂತ ಬರ್ದಿಟ್ಬಿಟ್ಟು ಸತ್ತೋಗಿರ್ತಾರಲ್ಲ ಅದೇ ವಿಲ್. ಇಲ್ಲಿ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ 2 ತಿಂಗಳ ಮುಂಚೆನೆ ಜಾರ್ಜ್ ಒಂದು ವಿಲ್ ಅನ್ನ ರೆಡಿ ಮಾಡಿ ಲಾಯರ್ ಗೆ ಕೊಟ್ಟಿದ್ದ. ಆದ್ರೆ ಜಾರ್ಜ್ ಸತ್ತೋಗಿರುವಂತ ಜಾಗದಲ್ಲಿ ಒಂದು ಹೊಸ ವಿಲ್ ಸಿಕ್ಕಿದೆ. ಈ ವಿಲ್ ನಲ್ಲಿ ಜಾರ್ಜ್ ಬರ್ದಿರ್ತಾನೆ ಜಾರ್ಜ್ ನ 2 ಮಕ್ಕಳು ಹ್ಯಾನ್, ಕ್ಯಾಲಬ್, ಬೆತ್, ಚರ್ಚ್ ನ ಫಾದರ್ ಮತ್ತೆ ಟಿಮ್ ಎಲ್ರು ಕೂಡ ಒಂದು ಕಡೆ ಸೇರ್ಬೇಕು ಅಂತ. ಹೌದು, ಜಾರ್ಜ್ ಗೆ 2 ಮಕ್ಕಳು ಇರೋದು. ಇಲ್ಲಿ ಲಾಯರ್ ಟಿಮ್ ಗೆ ಹೇಳ್ತಿರ್ತಾಳೆ ರೆಬೆಕಾ ಇರೋದು ಅಮೆರಿಕ ದೇಶದಲ್ಲಿ, ಆದ್ರೆ ಅವಳು ನೆನ್ನೆಯಿಂದ ಅಂದ್ರೆ ಜಾರ್ಜ್ ಕೊಲೆ ಆದಾಗಿಂದ ಇದೇ ದೇಶದಲ್ಲಿದ್ದಾಳೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಅಂತ. ಆದ್ರೆ ಇವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ದಡ್ಡಂತರ ಆಡ್ತಿರ್ತಾನೆ. ಈ 3 ಶಿಪ್ ಗಳು ಎಲ್ಲರೂ ಇರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ಕಿಟಕಿಲಿ ಏನು ಕಾಣಿಸ್ತಿರೋದಿಲ್ಲ. ಅದಕ್ಕೆ ಬೇರೆ ಕಿಟಕಿ ಕಾಣಿಸುತ್ತಾ ನೋಡ್ಕೊಂಡ್ ಬಾ ಅಂತ ಮಾಪಲ್ ನ ಕಳಿಸ್ತಾರೆ. ಹೋಟೆಲ್ ಒಳಗಡೆ ನೋಡಿದ್ರೆ ಆ ವಿಲ್ ನಲ್ಲಿ ಯಾರ್ಯಾರ ಹೆಸರಿತ್ತೋ ಅವರೆಲ್ಲರೂ ಒಂದ್ ಕಡೆ ಬಂದು ಸೇರಿರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ರೆಬೆಕಾ ಚಿಕ್ಕವಳಿರ್ಬೇಕಾದ್ರೆ ಜಾರ್ಜ್ ತುಂಬಾ ಬಡವ ಆಗಿದ್ದ. ಅದಕ್ಕೆ ಅವನ 2 ಮಕ್ಕಳನ್ನ ಬೇರೆಯವ್ರಿಗೆ ದತ್ತು ಕೊಟ್ಟಿದ್ದ. ಆಗ ಟಿಮ್ ಇವಳನ್ನ ಕೇಳ್ತಿರ್ತಾನೆ ನೆನ್ನೆಯಿಂದನೂ ನೀವು ಇದೇ ದೇಶದಲ್ಲಿ ಇದೀರಾ ಅಂತ. ಆಗ ಇವಳು ಕೂಡ ಹೌದು ಇದೇ ದೇಶದಲ್ಲಿ ಇದ್ದೆ, ಆದ್ರೆ ಈ ಟೌನ್ ಗೆ ಬರೋದಕ್ಕಾಗ್ಲಿಲ್ಲ ಅಂತಾಳೆ. ಈ ಸಮಯದಲ್ಲಿ ಮ್ಯಾಥ್ಯೂ ಕೂಡ ಇವ್ರ ಜೊತೆನೆ ಇರ್ತಾನೆ. ಈ ಕಡೆ ಮಾಪಲ್ ಕಿಟಕಿನ ಹುಡುಕ್ತಾ ಒಂದು ಕ್ಯಾರೆಟ್ ನ ತಿನ್ನೋದಕ್ಕೆ ಹೋಗಿ ಮುಖ ಸಿಗಾಕೋಬಿಡುತ್ತೆ. ಹಾಗೆ ಈ ಕಡೆ ಲಾಯರ್ ಬಂದು ಇಲ್ಲಿ ನಿನ್ಗೇನ್ ಕೆಲ್ಸ ಅಂತ ಮ್ಯಾಥ್ಯೂನ ಹೊರಗಡೆ ಕಳಿಸ್ಬಿಡ್ತಾಳೆ. ಆಗ ಇದೇ ಹೋಟೆಲ್ ನಲ್ಲಿ ನಮ್ಗೆ ಗ್ರೀನ್ ಕಲರ್ ಬಣ್ಣ ಆಗಿರುವಂತ ಒಂದು ಬಟ್ಟೆನ ತೋರಿಸ್ತಾರೆ. ಜಾರ್ಜ್ ನ ಬಲಗೈಯಲ್ಲಿ ಗ್ರೀನ್ ಕಲರ್ ಬಣ್ಣ ಆಗಿತ್ತಲ್ಲ ಇದು ಅದೇ ರೀತಿ ಇರುತ್ತೆ. ಇನ್ನೊಂದ್ ಕಡೆ ಲಾಯರ್ ಜಾರ್ಜ್ ನ ಮತ್ತೊಬ್ಬ ಮಗ ಆಗಿರುವಂತ ಪೀಟರ್ ಗೆ ಕಾಲ್ ಮಾಡ್ತಾಳೆ. ಯಾಕೆಂತಂದ್ರೆ ಪೀಟರ್ ಸೌತ್ ಆಫ್ರಿಕಾ ದೇಶದಲ್ಲಿ ಇರೋದು. ಆದ್ರಿಂದ ಫೋನ್ ಇಂದಾನೆ ಅವರ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾ ಇರ್ತಾನೆ. ಇದನ್ನ ಈ 2 ಶಿಪ್ ಗಳು ಕೂಡ ನೋಡ್ತಿರ್ತಾರೆ.